ಸೌದಿ ಅರಸನ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದ ಆರೋಪದ ಮೇಲೆ ಕುಂದಾಪುರದ ಕೋಟೇಶ್ವರ ಮೂಲದ ಯುವಕನೋರ್ವನನ್ನ ಸೌದಿ ಪೊಲೀಸರು ವಿಚಾರಣೆಗೆ ಕರೆದೊಯ್ದ ಘಟನೆ ಸೌದಿ ಅರೇಬಿಯಾದಲ್ಲಿ ನಡೆದಿದೆ. ಬಿಜಾಡಿ ನಿವಾಸಿ ಹರೀಶ್ ಬಂಗೇರ್ ಅವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೌದಿ ಅರೇಬಿಯಾದ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಾ ಇದ್ದ ಹರೀಶ್ ಬಂಗೇರ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ ಹತ್ಯೆಯನ್ನ ಹರೀಶ್ ಬಂಗೇರ ಎಸ್ ಎನ್ನುವ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಕೂಡಲೇ ಅಲ್ಲಿನ ಯುವಕರು ಹರೀಶ್ ಕೆಲಸ ನಿರ್ವಹಿಸುತ್ತಾ ಇರುವ ಕಚೇರಿಗೆ ತೆರಳಿ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಹರೀಶ್ ಬಂಗೇರ ಹೆಸರಿನಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿಸಿ ಬಂಧಿಸುವ ಹುನ್ನಾರ ಮಾಡ್ತಾ ಇದ್ದಾರೆ ಎಂಬ ಆರೋಪ ಹರೀಶ್ ಬಂಗೇರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹರೀಶ್ ಬಂಗೇರ ಬಂಧನ ಸಂಸದರ ಗಮನಕ್ಕೆ ತಂದಿದ್ದೇವೆ. ಸಂಸದರು ಕೆಲವು ದಾಖಲೆಗಳನ್ನ ಕಳುಹಿಸಲು ಹೇಳಿದ್ದಾರೆ. ವಿದೇಶಾಂಗ ಸಚಿವರ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ತನ್ನದಲ್ಲದ ತಪ್ಪಿಗೆ ಹರೀಶ್ ಬಂಧನಕ್ಕೊಳಗಾಗಿದ್ದಾರೆ. ಹರೀಶ್ ಬಂಧನದಲ್ಲಿ ಸ್ಥಳೀಯರ ಕೈವಾಡವಿರುವ ಶಂಕೆಯೂ ಇದೆ ಎಂದು ಕುಂದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ ಶಂಕರಅಂಕದಗಟ್ಟೆ ಹೇಳಿದ್ದಾರೆ. ಇವರಿಗೆ ಇಂಗ್ಲಿಷ್ ಮತ್ತೆ ಅರಬಿ ಭಾಷೆ ಬರುವುದಿಲ್ಲ. ಹಿಂದಿಯಲ್ಲಿ ಮಾತಾಡೋದಲ್ಲಿ ಹಿಂದಿ ಮತ್ತೆ ಕನ್ನಡ ಮಾತ್ರ ಬರುವುದಿಲ್ಲ. ಅಲ್ಲಿ ಪೊಲೀಸರಿಗೆ ಅದು ಅರ್ಥ ಆಗುದಿಲ್ಲ ಅಂತ ಇನ್ನು ಟ್ರಾನ್ಸ್ಲೇಟರ್ ಬಂದು ಅದನ್ನು ಕನ್ವರ್ಟ್ ಮಾಡಿ ಹೇಳಬೇಕಂತ ಅವರಿಗೆ. ಕನ್ವರ್ಟ್ ಮಾಡಿ ಹೇಳಿದ ಅದೀಗ ಅವ್ರು ಇವತ್ತು ಬರ್ತಾರಂತೆ. ಇವತ್ತು ಬಂದು ಕನ್ವರ್ಟ್ ಆದ ನಂತರ ಇನ್ನೀಗ ಈಗ ಸದ್ಯಕ್ಕೆ ಅವರು ಸ್ಟೇಷನಲ್ಲೇ ಇದ್ರು. ಇನ್ನೀಗ ಕನ್ವರ್ಟ್ ಮಾಡಿ ಹೇಳಿದ ನಂತರ ಅಲ್ಲಿ ಏನಾಗುತ್ತೆ ಅಂತ ನೋಡಿ. ನಿನ್ನೆ ಸಂಜೆ ನಿನ್ನೆ ಮಧ್ಯಾಹ್ನ 2:30 ಹಾಗೆ ಕಾಲ್ ಮಾಡಿದ್ರು. ಮಧ್ಯಾಹ್ನ ನಂತರ ಕರ್ಕೊಂಡು ಅವರು ಅದೇ ಹೇಳ್ತೀನಿ, ನೀವು ಇಲ್ಲೇ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಮತ್ತು ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ರಿಸ್ಕ್ ಆಗುತ್ತಲ್ಲ. ಕುಂದಾಪುರ ತಾಲೂಕು ಬಿಜಾಡಿ ಗ್ರಾಮದ ಈ ವಾಹೇಡ್ಬೆಟ್ ನಿವಾಸಿ ಹರೀಶ್ ಬಂಗಾರವರು ತುಂಬ ಬಡತನ, 2 ವರ್ಷದ ಸಣ್ಣ ಹೆಣ್ಣು ಮಗು ಇದೆ. 6 ವರ್ಷದ ಹಿಂದೆ ಸೌದಿ ಅರೇಬಿಯಾಕ್ಕೆ ಇರಲಿಕ್ಕೆ ಹೋಗಿದ್ರು. ಒಂದು 2-3 ಸಾರಿ ಅಲ್ಲಿಂದ ಬಂದಿದ್ದರು. ಅವರ ಹೆಸರಿನಲ್ಲಿ ಯಾರೋ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಅವರಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನೂ ತಪ್ಪು ಮಾಡಿದ ಒಬ್ಬ ಬಡ ಹುಡುಗ ನಮ್ಮ ಗ್ರಾಮದವನಿಗೆ ತೊಂದರೆ ಆಗಿದೆ. ನಮ್ಮ ಸ್ಥಳೀಯ ಶಾಸಕರು ಎಂಪಿಗಳು ಇದರ ಗಮನ ಹರಿಸಿ ನಿರಪರಾಧಿಯಾಗಿರ್ತಕ್ಕಂಥ ಹರೀಶ್ ಬಂಗೇರನ್ನು ಆದಷ್ಟು ಬೇಗನೆ ಭಾರತಕ್ಕೆ ಕರೆತರುವಲ್ಲಿ ಸಹಾಯ ಮಾಡಬೇಕು ಅಂತ ಅವರ ಕುಟುಂಬಸ್ಥರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಮೆಸೇಜ್ ಬಂದಿದೆ. ಮತ್ತೊಂದು ನ್ಯೂಸ್ ಪ್ರಕಾರ ಇವತ್ತು ಬೆಳಿಗ್ಗೆ ರಿಲೀಸ್ ಆಗಿದ್ದಾರೆ ಅನ್ನತಕ್ಕಂಥ ನ್ಯೂಸ್ ಇತ್ತು. ಆದರೆ ನಮಗೆ ಅದು ಸರಿಯಾದ ಮಾಹಿತಿ ಇಲ್ಲ. ನಿಜವಾಗ್ಲೂ ನಮಗೆ ಅವರು ಹರೀಶ್ ಅವರು ಬಿಡುಗಡೆ ಆಗಬೇಕು. ನಿರಪರಾಧಿ ಅಂತ ನಮ್ಗೆ ಗೊತ್ತು, ಅವ್ರ ಮನೆಯವರಿಗೂ ಗೊತ್ತು. ಖಂಡಿತ ಅವ್ರು ಮಾಡಿರುವಂಥದ್ದಲ್ಲ, ಅಂಥ ವ್ಯಕ್ತಿಯೂ ಕೂಡ ಅಲ್ಲ. ಆ ದಿಸೆಯಲ್ಲಿ ಇದನ್ನು ಪರಿಗಣಿಸಿ ಅವರನ್ನು ಆದಷ್ಟು ಬೇಗ ತರುವಲ್ಲಿ ನಾವು ಹೋರಾಟ ಮಾಡ್ತೇವೆ. ಅದಕ್ಕೂ ಮಿಕ್ಕಿಯಾದಲ್ಲಿ ನಾವು ಯಾರಿಗೆ ಸಂಸದರಿಗೂ ಮತ್ತು ವಿದೇಶಾಂಗ ಸಚಿವರಿಗೂ ಕೂಡ ನಾವು ಕನೆಕ್ಟ್ ಮಾಡಲಿಕ್ಕಿದ್ದೇವೆ. ಆದಷ್ಟು ಬೇಗ ಹರೀಶ್ ಬಂಗೇರ್ ಅವರು ಬಿಡುಗಡೆ